ಎಕ್ಸಾಮ್ 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 ಟೈಮಲ್ಲಿ ನಾನು ಎಷ್ಟೇ ಮನಸ್ಸು ಮಾಡಿದ್ರು ಕೂಡ ನನಗೆ ಓದಲಿಕ್ಕೆ ಬಿಲ್ಕುಲ್ ಮನಸ್ಸಾಗೋದಿಲ್ಲ. ಆದರೂ ಮನಸ್ಸು ಗಟ್ಟಿ ಮಾಡಿ ನಾನು ಓದಲಿಕ್ಕೆ ಕೂತೆ ಅನ್ಕೊಳ್ಳಿ, ನಾನು ಓದಿದ್ದು ಒಂದೇ ಒಂದು ನಯ ಪೈಸೆ ಅಷ್ಟು ನನಗೆ ನೆನಪಿರುವುದಿಲ್ಲ. ಆದರೂ ನಾನು ಕಷ್ಟಪಟ್ಟು ಜ್ಞಾಪಿಸಿ ಹೋಗಿ ಬರೀವ ಅಂತ ಹೇಳಿ ಎಕ್ಸಾಮ್ ಹಾಲಿಗೆ ಬಂದರೆ ಎಕ್ಸಾಮ್ ಕ್ವಶನ್ ಪೇಪರ್ ಕೈಯಲ್ಲಿ ಇಟ್ಟ ತಕ್ಷಣ ನನಗೆ ತಲೆ ತಿರುಗ್ತದೆ. ಯಾಕಂದರೆ ನಾನು ಎಕ್ಸ್ಪೆಕ್ಟ್ ಮಾಡಿದ ಒಂದೇ ಒಂದು ಕ್ವೆಶನ್ ಸಹ ಅಲ್ಲಿ ಬಂದಿರುವುದಿಲ್ಲ. ಕಷ್ಟದಲ್ಲಿ ಜ್ಞಾಪಿಸಿ ಎಷ್ಟು ಗೊತ್ತುಂಟು ಅಷ್ಟು ಬರೆದು ಬರುವ ಅಂತ ಬರಲಿಕ್ಕೆ ಕೂತ್ರೆ ನನ್ನ ಹ್ಯಾಂಡ್ ರೈಟಿಂಗ್ನ ಚಂದ ನೋಡಿ ನನ್ನ ಎಕ್ಸಾಮಿನರಿಗೇ ಕನ್ಫ್ಯೂಸ್ ಆಗಬೇಕು. ಆ ರೇಂಜಿಗೆ ಬರೆದಿರ್ತೇನೆ. ಆದರೂ ಪಾಪ ಪುಣ್ಯ ನೋಡಿ ಅವ್ರು ನನಗೆ ಮಾರ್ಕ್ ಕೊಟ್ಟಿರ್ತಾರೆ. ಜಾಸ್ತಿ ಅಂತಲ್ಲ, ಜಸ್ಟ್ ಪಾಸ್ ಮಾರ್ಕ್ ಬಂದಿರ್ತು ಅಂತ ಅನ್ಕೊಳ್ಳಿ. ಆ ಮಾರ್ಕ್ ರಿಸಲ್ಟ್ ಡೇ ಅಲ್ಲಿ ಹೋಗಿ ನನ್ನ ಮಮ್ಮಿಗೆ ಹೇಳಲಿಕ್ಕಾಗ್ತದ? ಅವರು ಆಲ್ರೆಡಿ ನನ್ನ ಸ್ವಾಗತಕ್ಕಾಗಿ ಇಡಿಸುಡಿ ಕೈಯಲ್ಲಿ ಇಟ್ಕೊಂಡು ರೆಡಿಯಾಗಿ ಕಾಯ್ತಿರ್ತಾರೆ. ವಿಷಯ ಎಂತಪ್ಪ ಹೇಳಿದರೆ, ನಮ್ಮ ಅಕ್ಕಪಕ್ಕದ ಆ ಗೀತಂಟಿದು ಮಗಳು, ಸ್ವಾರಿ ಜಂಟಿದು ಮಗ ಎಲ್ಲ ಡಿಸ್ಟಿಂಕ್ಷನ್ ಹೋಲ್ಡರ್. ಅವರು ಫಸ್ಟೇ ಮಮ್ಮಿದು ಕಿವಿ ತುಂಬಿಸಿರ್ತಾರೆ. ಆಂಟಿ ನನಗೆ ಡಿಸ್ಟಿಂಕ್ಷನ್, ಆಂಟಿ ಅವಳಿಗೆ ಫಸ್ಟ್ ಕ್ಲಾಸ್ ಅಂತೆಲ್ಲ ಹೇಳಿರ್ತಾರೆ. ಶಿಲ್ಪಂದೆಂತಾಯ್ತು ಅಂತ ಕೇಳುವಾಗ ನನ್ನ ಮಮ್ಮಿಗೆ ಗೊತ್ತಿರ್ತದೆ, ಇವಳು ಇಷ್ಟು ಲೇಟ್ ತನಕ ಸಹ ಬರಲಿಲ್ಲ ಮನೆಗೆ ಅಂತ ಹೇಳಿದರೆ ನಾನು ಜಸ್ಟ್ ಪಾಸೇ ಆದದು ಅಂತ. ನಾನು ಮಾಡೋದಾದ್ರೂ ಎಂತ ಮಾಡೋದು ಹೇಳಿ?